ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾಮಕರಣ ಮುಗಿಸ್ಕೊಂಡು ಊರಿಗೆ ಬಂದ್ವಿ ನಾವು. ಬಂದು ಸೋಮವಾರ ಸಂಜೆ ಇದು ತಲ್ಕಾಲ್ ಇತ್ತಲ್ಲ, ತಲ್ಕಾಲನ್ನ ರೆಡಿ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ವಿ. ಸೊ ಅಂದರೆ ಸಂಗೀತ ಅವರು ಸ್ವಲ್ಪ ತೊಗೊಂಡೋದ್ರು, ನಾವು ಸ್ವಲ್ಪ ತೊಗೊಂಡು ಬಂದ್ವಿ. ತಲ್ಕಾಲು ಹಾಗೆ ಸ್ವಲ್ಪ ಮಟನ್ ಇತ್ತು. ನನ್ನ ಹಸ್ಬೆಂಡ್ ತಲ್ಕಾಲು ತಿನ್ನಲ್ಲ, ಅದಕ್ಕೆ ಅವ್ರಿಗೆ ಮಟನ್ನು. ಅದು ಕಲ್ಲರು ಅರಿಶಿನ ಹಾಕಿ ಕಲಿಸಿದ್ದೆ ನಾನು, ಅದಕ್ಕೆ ಆ ಥರ ಆಗಿದೆ. ಅದನ್ನು ನಾನು ಒಗ್ಗರಣೆ ಮಾಡಿ ಇಟ್ಬಿಡೋಣ ಅಂತೇಳಿ ಒಗ್ಗರಣೆ ಮಾಡಿ ಇಡ್ತಾಯಿದ್ದೀನಿ. ನಾವು ಬಂದಾಗ ಹೊರಗಡೆನೇ ಊಟ ತೊಗೊಂಡು ಬಂದಿದ್ವಿ. ಫ್ರೈಡ್ ರೈಸು ಆ ಥರ ತಂದು ಊಟ ಮಾಡಿ ಮಲಗಿಬಿಟ್ವಿ. ತುಂಬ ಟಯರ್ಡ್ ಆಗಿತ್ತು. ಹಾಗೆ ಅದು ಬ್ಲಡ್ ಇರುತ್ತಲ್ಲ, ಬ್ಲಡ್ ಕೂಡ ಬೇಯಿಸ್ಕೊಂಡು ಅಲ್ಲಿಂದನೇ ತೊಗೊಂಡು ಬಂದಿದ್ದು. ನೆಕ್ಸ್ಟ್ ಡೇ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಇದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಬೆಳಗ್ಗೆ ತಲ್ಕಾಲು ಸಾಂಬಾರು ಮಾಡ್ತಾಯಿದ್ದೀನಿ. ತಲ್ಕಾಲು ಸಾಂಬಾರು ಹಾಗೆ ಬ್ಲಡ್ ಇತ್ತಲ್ಲ ಅದನ್ನು ಮಾಡಿಬಿಟ್ಟೆ, ಫ್ರೈ ಮಾಡಿಬಿಟ್ಟೆ. ಹಾಗೆ ನನ್ನ ಹಸ್ಬೆಂಡ್ಗೆ ಮಟನ್ ಸಾಂಬಾರು ಕೂಡ ರೆಡಿ ಮಾಡಿದ್ದಾಯಿತು. ಅಂದರೆ ಅವರು ಯಾವಾಗಲೂ ತಲ್ಕಾಲು ತಿಂದಿಲ್ವಂತೆ, ಅಂದರೆ ಇಷ್ಟ ಇಲ್ಲ ಅವ್ರಿಗೆ ತಿನ್ನೋಕ್ಕೆ. ಹಂಗಾಗಿ ಅವ್ರಿಗೆ ಸಪ್ರೇಟಾಗಿ ಮಾಡಬೇಕು. ಯಾವಾಗಲೂ ತಲ್ಕಾಲು ಮಾಡಿದಾಗ ಅವ್ರಿಗೆ ಮಟನ್ ಸಾಂಬಾರು ಅಥವಾ ಚಿಕನ್ ಏನಾದರೂ ಸಪ್ರೇಟಾಗಿ ಮಾಡಬೇಕು. ಅವ್ರು ತಿನ್ನೋದಿಲ್ಲ, ಎಷ್ಟೇ ಚೆನ್ನಾಗಿದೆ ಅಂದರೂ ತಿನ್ನಲ್ಲ. ಕೆಲಸ ಸಿಕ್ಕಾಪಟ್ಟೆ ಇತ್ತು, ಪಾತ್ರೆ ಎಲ್ಲ ತೊಳೆಯೋದಿತ್ತು. ಪಾತ್ರೆ ಎಲ್ಲ ತೊಳೆದು ಎಲ್ಲ ಆದಮೇಲೆ ಅಡುಗೆ ಮಾಡಿಟ್ಬಿಟ್ಟು ಮನೆ ನೋಡೋಕ್ಕೆ ಅಂದ್ಕೊಂಡು ಬಂದ್ವಿ. ಅಂದರೆ ನಾವು ಈ ಮಂತ್ ಒಳಗಡೆ ಖಾಲಿ ಮಾಡಬೇಕಲ್ವ, ಹಾಗಾಗಿ ತುಂಬಾ ಸೀರಿಯಸ್ಸಾಗಿ ಮನೆ ನೋಡ್ತಾಯಿದ್ದೀವಿ. ಬಂದ್ವಿ ಇಲ್ಲೊಂದು ಕಡೆ. ಇದು ಯಾವ ಏರಿಯಾ ಅಂದರೆ ವಿವೇಕಾನಂದ ಸರ್ಕಲ್ ಇದೆಯಲ್ಲ, ಆ ಕಡೆ ಬಂದಿದ್ವಿ. ಹಾಗೆ ಬಂದ್ವಿ, ಇಲ್ಲಿ ಮನೆ ನೋಡ್ತಾಯಿದ್ವಿ. ಸ್ವಲ್ಪ ಹಳೆ ಮನೆ, ಬಟ್ ದೊಡ್ಡ ಮನೆ, ತುಂಬ ದೊಡ್ಡ ಮನೆ. ಚೆನ್ನಾಗಿತ್ತು ನೋಡಿ. ಇದು ಹಾಲು, ದೇವ್ರ ಮನೆ, ಕಿಚನ್ ಎಲ್ಲ ಇತ್ತು. ಕೆಲವೊಂದು ದೇವ್ರ ಮನೆ ಹೊಸ್ದಾಗಿ ಮಾಡಿಸ್ತಿದ್ದಾರೆ. ಹಾಗೆ ವಾಶ್ರೂಮ್ ಎಲ್ಲ ಹೊಸ್ದಾಗಿ ರೆಡಿ ಮಾಡಿಸ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಇದು ಮನೆ ಒಳಗಡೆಗಿಂತ ನನಗೆ ಹೊರಗಡೆ ತುಂಬ ಇಷ್ಟ ಆಯಿತು. ನೋಡಿದ್ವಿ, ಬಟ್ ಅದು ಏನಾಯಿತು ಅಂತಂದರೆ ಇನ್ನೂ ಫೈನಲ್ ಮಾಡಿಲ್ಲ. ಬಂದ್ಬಿಟ್ವಿ. ಹೊರಗಡೆ ಸಿಟ್ಔಟ್ ಮಾತ್ರ ಸೂಪರಾಗಿದೆ. ಆಮೇಲೆ ನನಗೆ ತುಂಬ ಜನ ಕೇಳ್ತಿದ್ದೀರಾ, ಸಿಸ್ಟರ್ ಮನೆ ಇನ್ನೂ ಸಿಕ್ಕಿಲ್ವಾ, ಎಷ್ಟೊಂದು ದಿನದಿಂದ ಮನೆ ನೋಡ್ತಾ ಇದ್ದೀರಾ, ಸಿಕ್ಕಿಲ್ವಾ ಅಂತ ಕೆಲವ್ರು ಕೇಳ್ತಾರೆ. ಇನ್ನು ಕೆಲವರು ಅದೇ ಕಾಲು ಎಳೆಯೋಕ್ಕೆ ಅಂತ ಇರ್ತಾರಲ್ಲ, ಅವರೆಲ್ಲ ಕೇಳ್ತಾರೆ, ಸುಮ್ಮನೆ ಕಂಟೆಂಟ್ಗೋಸ್ಕರ ಮನೆ ಚೇಂಜ್ ಮಾಡ್ತಿದ್ದೀವಿ ಅಂತ ಹೇಳ್ತೀರಾ ಅಂತ. ನಾನು ಯಾಕಪ್ಪ ಮನೆ ಚೇಂಜ್ ಮಾಡ್ತೀನಿ ಅಂತ ಅದನ್ನು ಕಂಟೆಂಟ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಮನೆ ಚೇಂಜ್ ಮಾಡ್ತಾಯಿದ್ದೀವಿ. ಇಲ್ಲ ಅಂದಿರಿ ನಮಗೇನು ಬಿಸಿಲಲ್ಲಿ ಹೋಗಿ ಮಗುವೆಲ್ಲ ಕರ್ಕೊಂಡು ಬಿಸಿಲಲ್ಲಿ ಮನೆ ನೋಡ್ಕೊಂಬರೋಕ್ಕೆ ನಮಗೇನು ಆಸೆನಾ? ಏನೋ ಇರ್ತಾರೆ ಬಿಡಿ, ಆ ಥರ ಎಲ್ಲ ಮಾತಾಡೋರು ಇರ್ತಾರೆ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ನೋಡಿ ಸಿಟ್ಔಟ್ ಎಷ್ಟು ಚೆನ್ನಾಗಿದೆ ಅಂದರೆ, ಬಟ್ಟೆ ಒಣಗಾಕೊಳ್ಳೋದಕ್ಕೆ, ಬಟ್ಟೆ ವಾಶ್ ಮಾಡೋದಕ್ಕೆ, ಮತ್ತು ಫ್ಲವರ್ ಪಾಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಅದಿನ್ನೂ ರಿನೋವೇಷನ್ ಮಾಡ್ತಾ ಇದ್ದಾರೆ. ನಮಗೆ ಈ ಮಂತ್ ಒಳಗಡೆ ಅಲ್ಲಿಂದ ಶಿಫ್ಟ್ ಆಗಬೇಕು, ಬಟ್ ಅಲ್ಲಿ ಅಷ್ಟರಲ್ಲಿ ಆಗಲ್ಲ ಅಂತಂದರು. ಸೊ ಇನ್ನೂ ಟೈಮ್ ಕೊಡಿ ಅಂತ ಕೇಳಿದ್ರು, ಹೇಳ್ಬಿಟ್ಟು ಬಂದ್ವಿ. ಸೊ ಬಂದಾದಮೇಲೆ ಸಂಜೆ ಒಂದು 3-4 ಗಂಟೆ ಆಗಿತ್ತು. ಅಮ್ಮ ಕೂಡ ನಮ್ಮ ಜೊತೆನೇ ಬಂದಿದ್ದರು. ಪಾಪುಗೆ ಮೈ ಬಂದಿತ್ತಲ್ಲ, ಮುಯ್ಯಿನ ಬರೆದ್ಬಿಡೋಣ ಅಂತೇಳಿ ಬರಿತಾಯಿದ್ವಿ, ಅಂದರೆ ಲೆಕ್ಕ ಹಾಕ್ತಿದ್ದೀವಿ. ನೋಡಿ ಎಷ್ಟಾಗಿದೆ ಅಂತ. ನಾವು ಯಾವಾಗಲೂ ಅಷ್ಟೇ, ಮದುವೆಗಳಲ್ಲಾಗ್ಬೋದು, ನಾಮಕರಣ ಏನೇ ಆದ್ರೂ ಮುಯ್ಯಿ ಏನು ಕೊಟ್ಟಿರ್ತಾರೆ ಕ್ಯಾಶು, ಅದನ್ನು ನಾವು ಬರೆದಿಟ್ಕೊತೀವಿ. ಯಾಕೆ ಅಂತ ಹೇಳಿದ್ರೆ, ಈಗ ನಾಳೆ ನಾವು ಅವ್ರ ಮನೆ ಫಂಕ್ಷನ್ಗಳು ಮಾಡಿದಾಗ ನಾವು ಅವ್ರಿಗೆ ಮುಯ್ಯಿ ಮಾಡಬೇಕಲ್ವಾ, ಅದು ಮುಯ್ಯಿಗೆ ಮುಯ್ಯಿ ಅಂತ ಹೇಳ್ತಾರಲ್ಲ, ಆ ಥರ. ನೋಡಿ ಇಷ್ಟ ಆಗಿದೆ, ಫೈನಲ್ ಇಷ್ಟ ಆಯಿತು. ಅಮೌಂಟು ಮುಂದೆ ಹೇಳ್ತೀನಿ ಎಷ್ಟಾಗಿದೆ ಟೋಟಲ್ ಅಮೌಂಟ್ ಅಂತ. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಇದೆ. ನಾನು ಇಷ್ಟೊಂದು ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಇದರಲ್ಲೂ ಕೂಡ ಇನ್ನೂ ಕರೆದಿರೋರೆಲ್ಲ ಸ್ವಲ್ಪ ಜನ ಮಿಸ್ ಆಗಿಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಬಂದಿದ್ದರೆ ಇನ್ನೂ ಕೂಡ ನಮಗೆ ಜಾಸ್ತಿ ಮುಯ್ಯಿ ಬೀಳ್ತಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ. ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ ಮುಂದೆ ಹೇಳ್ತೀನಿ ನಾನು. ಎಷ್ಟಾಗಿದೆ ಅಂತ ನಾನು ಮುಂದೆ ಹೇಳ್ತೀನಿ. ಇದರಲ್ಲಿ ಏನಾದರೂ ನನ್ನ ಮಗಳಿಗೆ ತೊಗೊಂಬಿಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಪಾಪುಗೆ ಏನೇನು ಗಿಫ್ಟ್ಸ್ ಬಂದಿದೆ, ಗೋಲ್ಡು, ಸಿಲ್ವರ್, ಹಾಗೆ ಬಟ್ಟೆಗಳು ಎಲ್ಲನೂ ಇದೇ ವ್ಲಾಗಲ್ಲೇ ತೋರಿಸ್ತೀನಿ. ಎಲ್ಲೂ ಮಿಸ್ ಮಾಡಬೇಡಿ, ಕಂಟಿನ್ಯೂಸ್ ಆಗಿ ನೋಡಿ. ನನ್ನ ಮಗಳು ಇವಾಗ ಪುಟ್ ಹೆಜ್ಜೆ ಹಾಕೊಂಡು ನಡ್ಕೊಂಬರ್ತಾಳೆ. ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಇವಾಗ. ಪುಟ್ ಹೆಜ್ಜೆ ಹಾಕೊಂಡು ಅವಳೇ ಇಂಡಿಪೆಂಡೆಂಟಾಗಿ ನಡೀತಾಳೆ. ಖುಷಿ ಆಗ್ತಿದೆ, ಬೇಗ ದೊಡ್ಡವಳಾಗ್ಬಿಟ್ಲು ನನ್ನ ಮಗಳು ಅಂತ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಆವಾಗಲೇ ಹೇಳಿದ್ದೆ ಅಲ್ಲ ನಿಮಗೆ, ಪಾಪುದು ನಾಮಕರಣದಲ್ಲಿ ಏನೇನು ಗಿಫ್ಟ್ಸ್ ಬಂದಿದೆ ಮತ್ತು ಕ್ಯಾಶ್ ಏನು ಸಿಕ್ಕಿದೆ, ಮುಯಿ ದುಡ್ಡು, ಅದೆಲ್ಲ ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಅಂತ. ಅದಕ್ಕೆ ಹೇಳ್ಬಿಡೋಣ ಅಂದ್ಕೊಂಡು ಬಂದೆ, ಏನೇನು ಗಿಫ್ಟ್ ಬಂದಿದೆ ತೋರ್ಸೋಣ ಅಂದ್ಕೊಂಡು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಮನೆ ನೋಡ್ಕೊಬರೋಕ್ಕೆ ಅಂತ ಹೋಗಿದ್ವಿ. ಆಲ್ಮೋಸ್ಟ್ ಫೈನಲ್ ಆಗೋ ಥರ ಇದೆ ಮನೆ. ನೋಡ್ಕೊಂಡು ಬಂದಿದ್ದೀವಿ, ಓನರ್ ಹತ್ರ ಎಲ್ಲ ಮಾತಾಡಿದ್ದೀವಿ. ಒಂದು 85% ತನಕ ಆಗಿದೆ ಅಂತಲೇ ಅನ್ಕೋಬೋದು. ಇನ್ನೊಂದು 15% ಯಾಕೆ ಅಂತ ಅಂದರೆ, ನಮಗೊಂದು ಕೆಲವೊಂದು ರಿಕ್ವೈರ್ಮೆಂಟ್ ಇತ್ತು, ಅದನ್ನು ಕೇಳಿದ್ವಿ ಅವ್ರ ಹತ್ರ. ಅವರು ಓನರು ಅಂದರೆ ನನ್ನ ಮಗಳ ಹತ್ರ ಮಾತಾಡಬೇಕು, ಕೇಳಿಬಿಟ್ಟು ಹೇಳ್ತೀನಿ ನಿಮಗೆ ಅಂತ ಹೇಳಿದ್ದಾರೆ.
ಅದೇನಾದರೂ ಆದರೆ ಅದೇ ಮನೆ ಫೈನಲ್ ಮಾಡ್ತೀವಿ. ಸೊ ನಾನು ನಿಮಗೆ ನೆಕ್ಸ್ಟ್ ಯಾವಾಗಾದರೂ ಅಂದರೆ ಇನ್ನೇನು ಮನೆ ಶಿಫ್ಟ್ ಮಾಡಬೇಕಾಗುತ್ತೆ, ಆ ಮನೆ ಕನ್ಫರ್ಮ್ ಆದರೆ ಆವಾಗ ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಯಾವ ಮನೆ ಯಾವ ಏರಿಯಾದಲ್ಲಿದೆ, ಹಾಗೆ ಲೀಸ್ಗೆ ಹೋಗ್ತಿದ್ದೀವ ರೆಂಟಿಗೆ ಹೋಗ್ತಿದ್ದೀವ ಅನ್ನೋದೆಲ್ಲ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಹಾಗೆ ಮನೆ ಕೂಡ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ ಇವಾಗ ಏನೇನು ಗಿಫ್ಟ್ ಬಂದಿದೆ ಅಂತ ತೋರಿಸ್ಬಿಡ್ತೀನಿ. ಫಸ್ಟಿಗೆ ಅವಳಿಗೆ ಬಟ್ಟೆಗಳೇನು ಬಂದಿದೆ ತೋರಿಸ್ಬಿಡ್ತೀನಿ. ಅದಾದಮೇಲೆ ಸಿಲ್ವರು ಮತ್ತು ಗೋಲ್ಡು, ಆಮೇಲೆ ಕ್ಯಾಶ್ ಎಷ್ಟು ಬಂತು ಅಂತ ಕೂಡ ಹೇಳ್ತೀನಿ. ಆ ಕ್ಯಾಶು ಅದು ನಾವೇನು ಕಲೆಕ್ಟ್ ಮಾಡಿದ್ವಿ ಅದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ನಾವು ಯಾವ ಥರ ಎಲ್ಲ ಕೌಂಟ್ ಮಾಡಿದ್ವಿ ಅಂತ ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ನೋಡಿರ್ತೀರಾ, ಗೊತ್ತಾಗಿರುತ್ತೆ. ಸೊ ಈಗ ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅಂತ ಹೇಳ್ತೀನಿ ನಾನು. ಫಸ್ಟಿಗೆ ಬಟ್ಟೆಗಳು ತೋರಿಸ್ಬಿಡ್ತೀನಿ. ಗಿಫ್ಟ್ ಕೊಟ್ಟಿರೋದು ನೋಡಿ, ಇದು ತುಂಬಾ ಚೆನ್ನಾಗಿದೆ. ಕಾಟನ್ ಫ್ರಾಕು, ತುಂಬ ಅಂದರೆ ತುಂಬಾ ಸಾಫ್ಟಾಗಿದೆ. ಫುಲ್ಲು ಜಿಪ್ಪಿದೆ, ಇಲ್ಲಿ ತನಕ ಜಿಪ್ಪಿದೆ. ಸಮ್ಮರ್ಗೆ ಹೇಳಿ ಮಾಡಿಸ್ದಂಗಿದೆ ಫ್ರಾಕ್. ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರ ಜೊತೆ ಇನ್ನೊಂದು ಕೊಟ್ಟಿದ್ರು, ಅಂದರೆ ಒಬ್ಬರೇ ಪ್ಯಾಕ್ ಆಫ್ 2 ಕೊಟ್ಟಿದ್ರು. ಒಂದು ಬಾಕ್ಸಲ್ಲಿ 2 ಫ್ರಾಕ್ನ ಗಿಫ್ಟ್ ಕೊಟ್ಟಿದ್ರು. ತೋರಿಸ್ತೀನಿ ಇನ್ನೊಂದು ಎಲ್ಲಿದೆ ಅಂತ. ಅದು ಇನ್ನೊಂದು ಫ್ರಾಕು ವಾಶ್ಗೆ ಹಾಕ್ಬಿಟ್ಟಿದ್ದೀನಿ. ಮೊನ್ನೆ ಊರಿಂದ ಬರುವಾಗ ಅದನ್ನೇ ಹಾಕ್ತೆ, ಕಾಟನ್ ಅಲ್ವಾ ಅಂತ ಅದನ್ನು ವಾಶ್ಗೆ ಹಾಕ್ಬಿಟ್ಟಿದ್ದೀನಿ. ಅದು ವಾಷಿಂಗ್ ಮಿಷಿನಲ್ಲಿದೆ. ಸೊ ಅದನ್ನು ನೆಕ್ಸ್ಟ್ ಯಾವಾಗಾರು ಹಾಕಿದಾಗ ನಾನು ತೋರಿಸ್ತೀನಿ. 2 ಫ್ರಾಕ್ ಕೊಟ್ಟಿದ್ರು, ಇದನ್ನು ಕೊಟ್ಟಿದ್ದು ನನ್ನ ಹಸ್ಬೆಂಡ್ ಫ್ರೆಂಡು, ಅದೇ ಪ್ರಸನ್ನಣ್ಣ ಅಂತ ನಾವು ವಿರಾಜಪೇಟೆಗೆ ಹೋಗಿದ್ವಿ ಗೊತ್ತಾ ಫಂಕ್ಷನಿಗೆ, ಅವರು ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಹೇಳಬೇಕು ಅಂದರೆ. ತಗೋ ಬಂಗಾರಿ, ಇಲ್ಲಿ ಬಾ ಬಂಗಾರಿ, ಚಿನ್ನಮ್ಮ ಇಲ್ಲಿ ಈ ಕಡೆ ಬಾ, ಇಲ್ಲಿ ತಗೋ. ನೆಕ್ಸ್ಟ್ ಇದು ನನ್ನ ಮಗನ ಬಟ್ಟೆ. ಅಂದರೆ ನೋಡಿ, ಬರ್ತಡೇ ಇದ್ದಿದ್ದು ನನ್ನ ಮಗಳದು, ಬಟ್ ಗಿಫ್ಟ್ಸು ನನ್ನ ಮಗನಿಗೂ ಕೂಡ ಬಂದಿದೆ. ಇದು ನನ್ನ ತಂಗಿ ತೊಗೊಂಡು ಬಂದಿದ್ದು, ನಮ್ಮ ಜ್ಯೋತಿ, ಅವನು ಕೊಟ್ಟಿದ್ದು ಪ್ಯಾಂಟು ಶರ್ಟು. ಅವನಿಗೆ 2 ಪೇರ್ ಬಟ್ಟೆ ಕೊಟ್ಟಿದ್ದಾರೆ. ಅವಳಿಗೊಂದು ಆಸೆ ಇತ್ತು, ಎಲ್ಲರಿಗೂ ಒಂದೇ ಥರ ಬಟ್ಟೆ ಹಾಕ್ಸಿ ಫೋಟೋ ತೆಗಿಸ್ಬೇಕು, ವೀಡಿಯೋ ಮಾಡಿಸ್ಬೇಕು ಅಂತೇಳಿ ಎಲ್ಲರಿಗೂ ಒಂದೇ ಕಲರ್ ತೊಗೊಂಡು ಬಂದಿದ್ಲು. ಅದು ನಾಮಕರಣದ ಬ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ, ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನಾಮಕರಣದ ಬ್ಲಾಗಲ್ಲಿ. ಅದೆಲ್ಲ ಜ್ಯೋತಿನೇ ತೊಗೊಂಡು ಬಂದಿದ್ದು. ಅಂದರೆ ನಮ್ಮ ಅಪ್ಪಾಜಿ ಜ್ಯೋತಿ ಇಬ್ಬರು ಸೇರಿ ತೊಗೊಂಡು ಬಂದಿದ್ದು. ನಮ್ಮ ಚಿಕ್ಕ ಪಾಪುಂಗೆ, ಉಲ್ಲಾಸ್ ಪಾಪುಂಗೆ ಮತ್ತು ಅವನಿಗೆ, ನನ್ನ ಮಗನಿಗೆ, 3 ಜನಕ್ಕೆ ಒಂದೇ ಥರ ಬಟ್ಟೆ ತೊಗೊಂಡು ಬಂದಿದ್ದರು. ಅದಾದಮೇಲೆ ಅದಲ್ಲದೆ ಕೂಡ ಇನ್ನೊಂದು ಜೊತೆ ತಂದಿದ್ದು. ಮತ್ತು ನೋಡಿ, ಇದು ಸೂಪರಾಗಿದೆ ಫ್ರಾಕು. ಎಷ್ಟು ಚೆನ್ನಾಗಿದೆ ನೋಡಿ ಫ್ರಾಕ್, ಸಖತ್ತಾಗಿದೆ. ಫುಲ್ ಗ್ರ್ಯಾಂಡ್ ಪಾರ್ಟಿ ವೇರ್ ಫ್ರಾಕ್ಸ್ ಇದೆಲ್ಲ, ಪಾರ್ಟಿ ವೇರು. ಕಲರ್ ನೋಡಿ ಏನು ಸಖತ್ತಾಗಿದೆ, ಕಲರ್ ಮಾತ್ರ ಸೂಪರಾಗಿದೆ, ತುಂಬ ಚೆನ್ನಾಗಿದೆ ಕಲರು. ಇದು ಏನಿದ್ರು ಇಷ್ಟು ದೊಡ್ಡದಿದೆಯಲ್ಲ, ಅವಳು ಚೆನ್ನಾಗಿ ಓಡಾಡೋ ಥರ ಆಗಬೇಕು. ಒಂದು 1.5 ಇಯರ್ ಆದರೂ ಆಗಬೇಕು ಇದನ್ನು ಹಾಕಬೇಕಾದ್ರೆ. ಇವಾಗಂತೂ ಹಾಕೋಕ್ಕಾಗಲ್ಲ. ಸೊ ಹಾಗೆ ಎತ್ತಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಇದು ಕೂಡ ನನ್ನ ತಂಗಿನೇ ತೊಗೊಂಡು ಬಂದಿದ್ದು. ಅಂದರೆ ನಾವೆಲ್ಲ ಒಂದೇ ಮನೆ ಅಲ್ವಾ, ನನಗೆ ಅದೆಲ್ಲ ಏನು ಇದಾಗಲ್ಲ, ಗಿಫ್ಟೇ ಕೊಡಬೇಕು ಆ ಥರ ಏನಿಲ್ಲ, ನಮ್ಮ ಮನೆಯವರೇ ಅಲ್ವಾ. ಆದರೂ ಅವಳು ಬೇಡ ಅಂತ ಹೇಳಿದ್ರು ಕೂಡ ತೊಗೊಂಡು ಬಂದಿದ್ದು. ಈ ಫ್ರಾಕ್ ನೋಡಿ ಹೆಂಗಿದೆ ಅಂತ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರಾಕ್. ಇದು ಸಖತ್ತಾಗಿದೆ. ಕಲರು ಡಾರ್ಕು ವೈಲೆಟ್ ಕಲರ್ ಬರುತ್ತಲ್ಲ, ಆ ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ಇದನ್ನು ಹಾಕಬೇಕು ಅಂದ್ರೂ ಕೂಡ ಅವಳಿಗೊಂದು 2 ವರ್ಷನಾದರೂ ಆಗಬೇಕು, ಆವಾಗಲೇ ಹಾಕೋಕ್ಕಾಗೋದು. 1.5 ಇಯರ್ ಮೇಲೆ ಆಗಬೇಕು ಇದನ್ನು ಹಾಕಬೇಕಾದ್ರೆ. ಸದ್ಯಕ್ಕೆ ಇದನ್ನು ಯಾವುದೂ ಯೂಸ್ ಮಾಡೋಕ್ಕಾಗಲ್ಲ, ಇಟ್ಬಿಡ್ತೀನಿ. ಇದು ನಮ್ಮ ಅಪ್ಪಾಜಿ ಕೊಡಿಸಿದ್ದಂತೆ ಅಂತ ಹೇಳಿದ್ದು ನನ್ನ ತಂಗಿ. ನಮ್ಮ ಅಪ್ಪಾಜಿ ಮತ್ತು ನನ್ನ ತಂಗಿ ಇಬ್ಬರು ಸೇರಿ ಅವರೊಂದು ಫ್ರಾಕು ಇವರೊಂದು ಫ್ರಾಕು ತೊಗೊಂಡು ಬಂದಿರೋದು. ತುಂಬ ಚೆನ್ನಾಗಿದೆ, ಇದು ಅಷ್ಟೇ ಸಖತ್ತಾಗಿದೆ. ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಸದ್ಯಕ್ಕೇನು ಯೂಸ್ ಮಾಡಲ್ಲ, ಹಾಗೆ ಇಟ್ಬಿಡ್ತೀನಿ. ಅಂದರೆ ನಮ್ಮ ಅಪ್ಪಾಜಿ ಇವಾಗಿಂದ ಅಂತಲ್ಲ, ಮೊದಲಿಂದ ಕೂಡ ಅದೇ ಥರನೇ. ಬೆಳೆಯೋ ಮಕ್ಕಳಲ್ವಾ, ಕರೆಕ್ಟ್ ಅಳತೆ ತಂದುಬಿಟ್ರೆ ಬೇಗ ಅದು ಚಿಕ್ಕದಾಗ್ಬಿಡುತ್ತೆ. ಮಕ್ಕಳು ಬೆಳವಣಿಗೆ ಆದಾಗ ಹಾಕೋಕ್ಕಾಗಲ್ಲ. ಸುಮ್ಮನೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಬಂದು 1 ಸಲ 2 ಸಲ ಯೂಸ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ ಅಂತೇಳಿ ಯಾವಾಗಲೂ ಸ್ವಲ್ಪ ದೊಡ್ಡ ಸೈಜೇ ತಗೊಳ್ಳೋದು ನಮ್ಮ ಅಪ್ಪಾಜಿ. ನಮಗೂ ಹಾಗೆ ಮಾಡ್ತಿದ್ರು, ಸ್ವಲ್ಪ ದೊಡ್ಡದೇ ತರ್ತಿದ್ರು. ಇವಾಗಲೂ ಹಂಗೆ ತಂದಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಅದರಲ್ಲೂ ನನ್ನ ಹಸ್ಬೆಂಡ್ಗಂತೂ ಫ್ರಾಕ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದ್ದಾವಲ್ವಾ ಅಂತಿದ್ರು. ಇದಿಷ್ಟು ಬಟ್ಟೆ ಏನು ಜಾಸ್ತಿ ಏನು ಬಂದಿಲ್ಲ, ಅದೇ ಒಂದು 4 ಬಂದಿದೆ ಅಷ್ಟೇ ಬಟ್ಟೆಗಳು. ಇವಾಗ ಗೋಲ್ಡ್ ತೋರಿಸ್ಬಿಡ್ತೀನಿ. ಬಟ್ಟೆಗಳೆಲ್ಲ ಏನು ಜಾಸ್ತಿ ಬಂದಿಲ್ಲ, 4 ಅಷ್ಟೇ ಬಂದಿದೆ. ಸೊ ಅದಷ್ಟೇ. ಅದಾದಮೇಲೆ ಈಗ ಸಿಲ್ವರ್ ಮತ್ತು ಗೋಲ್ಡ್ ತೋರಿಸ್ಬಿಡ್ತೀನಿ. ಫಸ್ಟಿಗೆ ಸಿಲ್ವರ್ ತೋರಿಸ್ತೀನಿ ನಾನು. ಕೊಡು ಬಂಗಾರಲ್ಲಿ. ನನ್ನ ಮಗಳು ಇಟ್ಕೊಂಡಿದ್ದಾಳೆ, ಅವಳಿಗೆ ಕೊಟ್ಟಿದ್ದೀನಿ ಆಟ ಆಡು ಅಂತ. ಫಸ್ಟಿಗೆ ಬಂದು ಇದೊಂದು ಕಾಲ್ಗೆಜ್ಜೆ, ಇದು ಗೊಲ್ಸು ಅಂತ ಹೇಳ್ತಾರಲ್ಲ ಆ ಥರದ್ದು.
ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದೊಂದು ಪೇರು ಸಖತ್ತು ತೂಕ ಇದೆ, ತುಂಬಾ ಜಾಸ್ತಿನೇ ತೂಕ ಇದೆ, ಹೆಚ್ಚು ಕಮ್ಮಿ ಒಂದು 50 ಮೇಲಿದೆ ಇದು ಗ್ರಾಮು. ತುಂಬ ಚೆನ್ನಾಗಿದೆ ಇದೊಂದು. ಆಮೇಲೆ ಇದು ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದರು, ನನ್ನ ಮಗಳ ನಾಮಕರಣಕ್ಕೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದರು, ಅವ್ರು ಕೊಟ್ಟಿದ್ದು. ನನಗಂತೂ ತುಂಬ ಇಷ್ಟ ಆಯ್ತು, ಇದು ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಕೂಡ ಆಯಿತು ನನಗೆ. ಹಾಗೆ ಇದು ಇನ್ನೊಂದು ಅದೇ ಥರದ್ದು ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ ಬಂದಿದ್ದರು, ಅವ್ರು ಕೊಟ್ಟಿದ್ದು. ಆ್ಯಂಡ್ ಅದ್ರ ಜೊತೆಗೆ ಇದು ಇನ್ನೊಂದು, ಇದು ಅಷ್ಟೇ ಕೈಗೆ ಹಾಕೋದು. ಈ ಕೈಗೆ ಹಾಕೋದು ಮತ್ತು ಇದು ಫಸ್ಟ್ ಗೊಲ್ಸ್ ತೋರಿಸಿದ್ನಲ್ಲ ಅದನ್ನು ಒಬ್ಬರೇ ಕೊಟ್ಟಿದ್ದು. ನೋಡಿ ಇದು ಮತ್ತು ಇದು ಒಬ್ಬರೇ ಗಿಫ್ಟ್ ಮಾಡಿರೋದು. ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾರಲ್ಲ ಡಾಕ್ಟರು, ಅವ್ರ ವೈಫ್ ಬಂದಿದ್ದರು, ಅವ್ರು ಕೊಟ್ಟಿದ್ದು ಫುಲ್ ಎರಡೂ. ಆಮೇಲೆ ಇದು ನಾನು ಅವತ್ತು ನಿಮಗೆ ತೋರಿಸಿರ್ಲಿಲ್ಲ, ನನ್ನ ಮಗಳಿಗೆ ಕಾಲ್ಗೆಜ್ಜೆ ತೊಗೊಂಡಿರೋದು. ನೋಡಿ ಈ ಥರ ಕಾಲ್ಗೆಜ್ಜೆ ನಾನು ತೊಗೊಂಡಿರೋದು, ನನ್ನ ಮಗಳಿಗೆ ನಾನು ತೊಗೊಂಡಿರೋ ಕಾಲ್ಗೆಜ್ಜೆ ಇದು. ನೋಡಿ ಡಿಸೈನ್ ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ಅಂದರೆ ಅದು ಮೊದಲು ಹಾಕಿದ್ದಿದ್ದವಳು ಈ ಥರದ್ದು ಸುತ್ತ ಗೆಜ್ಜೆ ಇರುತ್ತಲ್ಲ ಆ ಥರದ್ದು, ಅದಕ್ಕೆ ಈ ಥರ ಇಲ್ಲಿ ಅಂತ ತೊಗೊಂಡೆ. ಇದಿಷ್ಟು ಸಿಲ್ವರ್ ಐಟಮ್ಸು, ಅವಳಿಗೆ ಗಿಫ್ಟ್ ಬಂದ ಐಟಮ್ಸು. ಇವಾಗ ಗೋಲ್ಡ್ ತೋರ್ಸೋಣ ಅಂದ್ಕೊಂಡಿದ್ದೀನಿ, ಏನೇನು ಬಂದಿದೆ ಗೋಲ್ಡ್ ಅಂತ ಅಂದ್ಬಿಟ್ಟು. ಫಸ್ಟಿಗೆ ಇದು ಚೈನ್ ನೋಡಿ, ಗೋಲ್ಡ್ ಚೈನ್, ಇದು ಗೋಲ್ಡ್ ಚೈನು. ಇದು ನಮ್ಮ ಅಪ್ಪಾಜಿ ಕೊಡಿಸಿದ್ದು, ಅಂದರೆ ಬೆಳ್ತೂರು ಅಪ್ಪಾಜಿ ಇದ್ದಾರಲ್ಲ ಅವ್ರು ಕೊಡಿಸಿರೋದು, ಮೊಮ್ಮಗಳಿಗೆ ಅಂತ ತೊಗೊಂಡು ಬಂದಿದ್ರು. ಇದು ಎಷ್ಟು ಗ್ರಾಮ್ ಇದೆ ಅಂತ ನನಗೂ ಗೊತ್ತಿಲ್ಲ. ಇದೊಂದು ಚೈನ್ ಬಂದಿದೆ. ಆಮೇಲೆ ನೆಕ್ಸ್ಟು ಇದೊಂದು ರಿಂಗು, ಗೋಲ್ಡ್ ರಿಂಗು, ನಮ್ಮ ಅಪ್ಪಾಜಿ ತೊಗೊಬಂದು ಕೊಟ್ಟಿದ್ದು, ಹೊಸೂರು ಅಪ್ಪಾಜಿ ತೊಗೊಬಂದಿದ್ದು. ಆ್ಯಂಡ್ ಇನ್ನೊಂದು ರಿಂಗ್ ಬಂದಿದೆ. ಇದು ಬಂದು ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಒಬ್ಬರು ಬಂದಿದ್ದರು, ಅವ್ರು ಕೊಟ್ಟಿದ್ದು. ಇನ್ನೊಂದು ರಿಂಗು, ಬಟ್ ಇದ್ರದ್ದು ಬಾಕ್ಸು ಊರಲ್ಲೇ ಉಳ್ಕೊಂಡ್ಬಿಡ್ತು, ಅವ್ರು ಕೈಗೆ ಹಾಕ್ಬಿಟ್ಟಿದ್ರು, ಬಾಕ್ಸ್ ಎಲ್ಲ ಕೊಟ್ಟಿರಲಿಲ್ಲ ನಮಗೆ. ಸೊ ಇನ್ನೊಂದು ರಿಂಗ್ ಬಂದಿದೆ ನೋಡಿ ಇದು. ಆಮೇಲೆ ಇದು ಬಳೆಗಳು, ನಾನು ಬಳೆ ಹಾಕಿದ್ದೆ ಅವಳಿಗೆ, ಕಪ್ಪು ಬಳೆ ಜೊತೆನಲ್ಲಿ ಕಟ್ಬಿಟ್ಟಿದ್ದೆ ಸೇರಿಸಿ. ಬಿಚ್ಬಿಟ್ಟು ತೋರಿಸ್ತೀನಿ ಒಂದು ನಿಮಿಷ ಯಾವ ಥರ ಡಿಸೈನ್ ಇದೆ ಅಂತ ಹೇಳಿ. ನೆಕ್ಸ್ಟ್ ಬಂದು ಇದು ಬಳೆಗಳು, ಪುಟ್ಟ ಬಳೆಗಳು, ಈ ಥರ ಇದೆ ಡಿಸೈನು. ಇದಕ್ಕೆ ಸ್ವಲ್ಪ ದಾರ ಕಟ್ಟಿದ್ದೆ ನಾನು ಅವತ್ತು ಕೈಗೆ ಹಾಕೊಂಡಾಗ. ಅವಳಿಗೆ ರೆಗ್ಯುಲರ್ ನಾವು ಕಪ್ಪು ಬಳೆ ಹಾಕ್ತೀನಲ್ಲ, ಈ ಥರ ಬಳೆಗೂ ಇದಕ್ಕೂ ಸೇರಿಸಿ ದಾರ ಕಟ್ಟಿದ್ದೆ, ಬಿಚ್ಕೊಂಡ್ಬಿಡ್ತಾಳೆ ಅಂತ. ಆ ದಾರ ಬಿಚ್ಚಕ್ಕಾಗ್ತಿಲ್ಲ, ಟೈಟ್ ಆಗಿಬಿಟ್ಟಿದೆ. ಇದು ಬಳೆಗಳು ನಾವು ಮಾಡಿಸ್ಕೊಟ್ಟಿದ್ದು, ಗೋಲ್ಡ್ ಬಳೆಗಳು. ಇದು 8 ಗ್ರಾಮ್ ಇದೆ, ಕೇಳ್ತೀರಾ ಆಮೇಲೆ, ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ. 8 ಗ್ರಾಮ್ ಇದೆ ಬಳೆಗಳು. ಗೋಲ್ಡು ಸಿಲ್ವರು ಎಲ್ಲ ಮುಗೀತು, ಬಟ್ಟೆಗಳು ಕೂಡ ಮುಗೀತು. ಆಮೇಲೆ ಒಂದು ಮಗ್ ಬಂದಿದೆ ನನಗೆ, ಪಾಪುಗೆ ಅಂತಲೇ ಮಗ್ ಬಂದಿದೆ. ಒಬ್ಬರು ನನ್ನ ಹಸ್ಬೆಂಡ್ ಫ್ರೆಂಡು, ಅದೇ ನಾವು ಫೋಟೋ ಶೂಟ್ ಮಾಡಿಸಿದ್ವಲ್ವಾ ಮಂಜು ಅಂತ ಹೇಳಿದ್ನಲ್ಲ, ಅವರು ಒಂದು ಮಗ್ ಕೊಟ್ಟಿದ್ದಾರೆ, ಕಾಫಿ ಮಗ್ಗು, ಸೂಪರಾಗಿದೆ. ಅದರಲ್ಲಿ ನನ್ನ ಮಗಳದ್ದು ಫೋಟೋ ತೆಗೆದಿದ್ರಲ್ಲ ಅದೇ ಫೋಟೋನ ಪ್ರಿಂಟ್ ಹಾಕೊಂಡು ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಅದು ನನ್ನ ಹಸ್ಬೆಂಡು ಎಲ್ಲರೂ ಅಂದರೆ ಈಗ ಮನೆ ಶಿಫ್ಟ್ ಮಾಡೋದೆಲ್ಲ ಇದೆಯಲ್ಲ, ಎಲ್ಲರೂ ಬಿದ್ದು ಹೊಡೆದೋಗ್ಬಿಡುತ್ತೆ ಅನ್ನೋ ಬೈಕೆ ಸೇಫಾಗಿ ಒಂದು ಕಡೆ ಇಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಯಾವಾಗಾದರೂ ಒಂದ್ಸಲ ತೋರಿಸ್ತೀನಿ ಅದನ್ನು. ಅದಾದಮೇಲೆ ಇನ್ನು ಏನು ಉಳ್ಕೊಂಡಿರೋದು ಕ್ಯಾಶ್ ಯಾವ ಥರ ಕೌಂಟ್ ಮಾಡಿದ್ವಿ ಅಂತ ನೋಡಿದ್ರಿ ನೀವೆಲ್ಲರೂ ಆಲ್ರೆಡಿ. ಸೊ ಇಲ್ಲಿದೆ ಕ್ಯಾಶು, ಇದನ್ನು ಹಾಕಿಟ್ಟಿದ್ದೀನಿ. ಹೆಂಗೆ ಕೌಂಟ್ ಮಾಡಿದ್ವಿ, ₹1 ಕೂಡ ನಾವು ಬಿಟ್ಟಿಲ್ಲ. ಈಗ ಕೆಲವರೆಲ್ಲ 101, 501 ಅಂತ ಹಾಕಿರ್ತಾರಲ್ಲ, ಆ ₹1 ಕೂಡ ಬಿಟ್ಟಿಲ್ಲ, ಎಲ್ಲನೂ ಇಲ್ಲಿಗೆ ಹಾಕಿದ್ದೀನಿ. ಟೋಟಲ್ ಇಷ್ಟಿದೆ, ಇದಿಷ್ಟು ಕ್ಯಾಶು. ನನ್ನ ಮಗಳಿಗೆ ಬಂದಿರೋ ಮುಯಿ ದುಡ್ಡಿದು ಕ್ಯಾಶು. ಎಷ್ಟಿದೆ ಅಂತ ಹೇಳಿದ್ರೆ 35,000 ಇದೆ, 35,000 ರೂಪಾಯಿ ಮುಯಿ ಬಿದ್ದಿದೆ. ಅಂದರೆ ನಮ್ಮ ಕಡೆ ಎಲ್ಲ ಜಾಸ್ತಿ ದುಡ್ಡೇ ಕೊಟ್ಬಿಡ್ತಾರೆ, ಯಾರೂ ಈ ಗಿಫ್ಟ್ಸ್ ಎಲ್ಲ, ಬಟ್ಟೆ ಗಿಫ್ಟ್ಸ್ ಎಲ್ಲ ಯಾರೂ ಅಷ್ಟೊಂದು ಇದು ಮಾಡಲ್ಲ. ಮುಯಿಗೆ ಹಾಕ್ಬಿಡೋಣ ಅಂತೇಳಿ
ಮುಯಿ ಕವರ್ ಕೊಟ್ಬಿಡ್ತಾರೆ. ನಾವು ಜಾಸ್ತಿ ಅದೇ ಥರನೇ ಮಾಡೋದು, ಮುಯಿ ಕವರೇ ಕೊಟ್ಬಿಡ್ತಿದ್ವಿ. ಗಿಫ್ಟ್ ಕೊಡೋ ಅಂಥ ಕಡೆ ಗಿಫ್ಟ್ ಕೊಡ್ತೀವಿ, ಕ್ಯಾಶ್ ಕೊಡೋ ಅಂಥ ಕಡೆ ಕ್ಯಾಶ್ ಕೊಡ್ತಿದ್ವಿ. ಸೊ ನಮಗೂ ಕ್ಯಾಶ್ ಬಂದಿದೆ. ಪಾಪು ಕೈಗೆ ಬಂದಿದ್ದು ಅಂದರೆ ಫಂಕ್ಷನಲ್ಲಿ ಮುಯಿ ದುಡ್ಡು ಅಂತ ಹೇಳ್ತಾರೆ ನಮ್ಮ ಕಡೆ, ಮುಯಿ 35,000 ರೂಪಾಯಿ ಬಂದಿದೆ. ಅದಕ್ಕೆ ನಾನು ಅದೇ ದುಡ್ಡಿಗೆ ಅವಳಿಗೆ ಏನಾದರೂ ತೆಗೆದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು 35,000 ಇದೆ. ಅದನ್ನ ಬಿಟ್ಟು ಏನಾದರೂ ಶಾರ್ಟೇಜ್ ಏನಾದ್ರು ಬಂದರೆ ನನ್ನ ಹತ್ರ ಸ್ವಲ್ಪ, ಅಂದರೆ ಹಸ್ಬೆಂಡ್ ಹತ್ರ ಸ್ವಲ್ಪ ತೊಗೊಂಡು ಏನಾದರೂ ಅವಳಿಗೆ ಒಂದು ನೆನಪಾಗಿರುತ್ತೆ, ನಾಮಕರಣ ದುಡ್ಡಲ್ಲಿ ತೊಗೊಂಡಿದ್ದು ಅಂದರೆ ಮುಯ್ದು ತೊಗೊಳ್ಳೋಣ ಅಂತ. ಎಷ್ಟು ಬರುತ್ತೆ ಇವಾಗಿನ ಗೋಲ್ಡ್ ರೇಟಲ್ಲಿ, ಇಷ್ಟು ದುಡ್ಡಿಗೆ ಏನು ಬರುತ್ತೆ ಅದನ್ನು ತೆಗಿತೀವಿ. ಗೋಲ್ಡ್ ಅಂದರೆ ಓಲೆ ಬಂದರೆ ಓಲೆ, ಅಕಸ್ಮಾತ್ ಓಲೆಗೆ ಇಲ್ಲ ಬ್ರೇಸ್ಲೆಟ್, ಫಸ್ಟು ಬ್ರೇಸ್ಲೆಟ್ ಅಂತ ಅಂದ್ಕೊಂಡಿದ್ದೀನಿ. ಬ್ರೇಸ್ಲೆಟ್ ಬಂದರೆ ಬ್ರೇಸ್ಲೆಟ್ ತೊಗೊಳ್ಳೋಣ, ಇಲ್ಲಾಂದರೆ ಓಲೆ ಬಂದರೆ ಓಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೂ ಒಂದು ಕಡೆ ಅಂದ್ಕೊಂಡೆ ಬಳೆನ ಹಾಕ್ಬಿಡೋಣ, 8 ಗ್ರಾಮ್ ಬಳೆ ಇದೆಯಲ್ಲ ಅದನ್ನು ಹಾಕಿಬಿಟ್ಟು ಈ ದುಡ್ಡಿಗೆ ಸ್ವಲ್ಪ ಆ್ಯಡ್ ಮಾಡಿಸಿ ಒಂದು ಪುಟ್ಟದಾಗ ಒಂದು ನೆಕ್ ಚೈನ್ ಥರ ಮಾಡಿಸೋಣ ಅಂತ ಅಂದ್ಕೊಂಡೆ. ಪುಟ್ಟದಾಗ ಒಂದು ಪೆಂಡೆಂಟ್ ಥರ ಬಂದು ಮಾಡಿಸೋಣ ಅಂತ ಅಂದ್ಕೊಂಡೆ. ಹೆಚ್ಚು ಕಮ್ಮಿ ಒಂದು 15 ಗ್ರಾಮ್ಗೆ ಮಾಡಿಸ್ಬಿಡೋಣ ಅಂತ. ಆಮೇಲೆ ಇನ್ನು ಚಿಕ್ಕವಳಲ್ವ, ಅವಳಿಗೆ ಇವಾಗಲೇ ಅಷ್ಟೊಂದು ವೆಯ್ಟ್ ಎಲ್ಲ ಹಾಕಿ, ಅಂದರೆ ಅಷ್ಟು ವ್ಯಾಲ್ಯೂಯಬಲ್ ಥಿಂಗ್ಸ್ ಎಲ್ಲ ಹಾಕಿದ್ರೆ ಮತ್ತು ನಾವೇ ಕಾಯಬೇಕಾಗುತ್ತೆ. ಅದಕ್ಕೆ ಓಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಓಲೆ ತೊಗೊಂಡ್ರು ಇವಾಗ ಸದ್ಯಕ್ಕೆ ಅವಳಿಗೇನು ಹಾಕಲ್ಲ, ಇನ್ನೂ ಒಂದು 3 ಇಯರ್ಸ್ ತನಕ ಅವಳಿಗೆ ನಾವು ಓಲೆನ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಅವಳ ಹೆಸ್ರಲ್ಲಿ ತೆಗೆದಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಹಸ್ಬೆಂಡು ಓಕೆ ಅಂತ ಹೇಳಿದ್ದಾರೆ, ಏನಾದರೂ ಸರಿ ತೊಗೊಳ್ಳೋಣ ಅಂತ. ನನ್ನ ಹಸ್ಬೆಂಡು ಆಯಿತು ಬಿಡು ಏನಾದರೂ ತೊಗೊಳ್ಳೋಣ ಪಾಪುಗೆ ಅಂತ ಹೇಳಿದ್ದಾರೆ. ನೋಡಬೇಕು ಏನು ತೊಗೊಳ್ತೀವಿ ಅಂತ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ನನಗೆ, ಐಡಿಯಾನೇ ಇಲ್ಲ. ಮೊದಲು ಜ್ಯುವೆಲ್ರಿ ಶಾಪ್ಗೆ ಹೋಗ್ಬಿಟ್ಟು, ಅದು ಇವತ್ತೇ ಹೋಗ್ತೀವ, ನಾಳೆ ಹೋಗ್ತೀವ, ನಾಡಿದ್ದು ಹೋಗ್ತೀವ ಗೊತ್ತಿಲ್ಲ, ಯಾವಾಗ ಹೋಗ್ತೀವಿ ಅಂತ. ಹೋದಾಗ ಖಂಡಿತವಾಗ್ಲೂ ವೀಡಿಯೋ ಮಾಡ್ಕೊಳ್ತೀನಿ. ಏನು ತೊಗೊಂಡೆ ಅಂತ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಎಷ್ಟು ಗ್ರಾಮಿಗೆ ಬಂತು, ಎಕ್ಸ್ಟ್ರಾ ನಾವೇನಾದ್ರು ದುಡ್ಡು ಹಾಕಿದ್ವಾ ಇಲ್ಲ ಅಷ್ಟಕ್ಕೆ ತೊಗೊಂಡ್ವಾ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಒಂಥರ ಖುಷಿ ಅನಿಸುತ್ತೆ ನಾಮಕರಣ ಮಾಡಿದ್ದು ಮುಯಿ ದುಡ್ಡಲ್ಲಿ ಏನಾದರೂ ಒಂದು ಗಿಫ್ಟ್ ತೊಗೊಳ್ಳೋದು. ಮತ್ತು ಇದು ಇಲ್ಲೇನು ಗೋಲ್ಡ್ ಬಂದಿದೆ, ರಿಂಗ್ಸ್ ಇದೆ, 3 ರಿಂಗ್ ಬಂದಿದೆ. ಮತ್ತು ಮಾಮೂಲಿ ನಾನು ಬಳೆ ಮಾಡಿಸಿದ್ವಿ ನಾವು, ನಮ್ಮ ಅಪ್ಪಾಜಿ ಸರ ಮಾಡಿಸಿದ್ದಾರೆ. ಆಗುತ್ತೆ, ಸರ ಬಳೆ ಎಲ್ಲ ಇದೆ, ರಿಂಗ್ಗಳಿದೆ. ಸೊ ಓಲೆ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನು ಬಟ್ಟೆನೂ ಇದೆ, ಇನ್ನು ಸಿಲ್ವರ್ ಐಟಮ್ಸು ಅವಳಿಗೆ ಇನ್ನೂ ಒಂದು 3-4 ಇಯರ್ಸ್ ತನಕ ನಾವು ಸಿಲ್ವರ್ ಏನೂ ತೊಗೊಳ್ಳೋ ಹಾಗೆ ಇಲ್ಲ. ಕಾಲ್ಗೆಜ್ಜೆನೇ 3 ಜೊತೆ ಇದೆ, ಅಂದರೆ ನಾವು ತೆಗ್ದಿರೋದು ಸೇರಿ 3 ಪೇರ್ ಆಗುತ್ತೆ. ಆಮೇಲೆ ಕೈಗೆ ಹಾಕೋ ಕಪ್ಪ ಕೂಡ, ಅದು ಕೂಡ ಒಂದು 4 ಪೇರ್ ಇದೆ, ಆಗುತ್ತೆ. 3 ಪೇರ್ ಇದೆ, ಅದು 3 ಪೇರ್ ಇದೆ, ಆಗುತ್ತೆ. ಸದ್ಯಕ್ಕೇನು ಸಿಲ್ವರ್ಗೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಹಂಗೆ ಅಂದ್ಕೊಂಡಿದ್ದೀನಿ ಗೋಲ್ಡೇ ತೊಗೊಳ್ಳೋಣ ಅಂತ. ನೋಡೋಣ ಏನು ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಹೇಳ್ತೀನಿ ನಾನು, ಏನು ತೊಗೊಂಡೆ ಏನು ಅಂತ ಅಂದ್ಬಿಟ್ಟು. ಜ್ಯುವೆಲ್ರಿ ಶಾಪ್ಗೆ ಹೋದಾಗ ಅಲ್ಲೇನಾದ್ರು ಪರ್ಮಿಷನ್ ಇದ್ದರೆ ನಮಗೆ ವೀಡಿಯೋ ಮಾಡ್ಕೊಳಕ್ಕೆ ಅಲೋ ಮಾಡಿದ್ರೆ ವೀಡಿಯೋ ಮಾಡ್ಕೊಳ್ತೀನಿ, ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ. ಇದಿಷ್ಟೂ ತೋರಿಸೋದಿತ್ತು. ಆಮೇಲೆ ನನಗೆ ಕೆಲವರೆಲ್ಲ ಈಗ ಏನಾಗಿದೆ ಅಂದರೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾಮಕರಣದ ವ್ಲಾಗು ಅಪ್ಲೋಡ್ ಮಾಡಿರಲಿಲ್ವಲ್ಲ, ಅಂದರೆ ಈ ವಿಡಿಯೋ ಬರೋ ಅಷ್ಟರಲ್ಲೇ ಅದು ಅಪ್ಲೋಡ್ ಆಗಿರುತ್ತೆ. ಇವತ್ತಿಗಿನ್ನ ಅಪ್ಲೋಡ್ ಆಗಿಲ್ಲ ಅದು. ಯಾಕೆ ಇನ್ನು ನಾಮಕರಣದ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಸಿಸ್ಟರ್, ಬೇಗ ಅಪ್ಲೋಡ್ ಮಾಡಿ, ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಅಂತ ತುಂಬ ಜನ ಕೇಳ್ತಿದ್ದೀರಾ. ಆಮೇಲೆ ಇವಾಗ ಹೆಂಗಾಗಿದೆ ಅಂದರೆ ಜಾಸ್ತಿ ಯಾರು ಕಮೆಂಟೇ ಮಾಡಲ್ಲ, ಡೈರೆಕ್ಟಾಗಿ ನಾನು ಕಾಲೇ ಮಾಡ್ತಾರೆ. ಅಂದರೆ ನಂಬರ್ ಇದೆಯಲ್ವ, ಮೆಸೇಜು ಕಾಲು ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ನನಗೆ. ಇಷ್ಟೊಂದು ಕೇರ್ ಮಾಡ್ತಿರಲ್ಲ, ನಿಜ ನಿಮ್ಮ ಫ್ಯಾಮಿಲಿಲಿ ನಾನು ಒಬ್ಳು ಅಂತ ಅಂದ್ಕೊಂಡಿದ್ದೀರಲ್ಲ, ಅದೇ ಖುಷಿ. ಮತ್ತು ನಮ್ಮ ಸಬ್ಸ್ಕ್ರೈಬರ್, ನನ್ನ ಮಗಳು ನಾಮಕರಣಕ್ಕೆ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದಂತೂ ಇನ್ನೂ ತುಂಬ ಖುಷಿ ಆಯಿತು. ಬಟ್ ಅವರು ಎಲ್ಲೂ ನಂದು ವಿಡಿಯೋ ಮಾಡಿಕೊಂಡೆ, ಆಮೇಲೆ ಹೇಳಿದ್ರು ಸಿಸ್ಟರ್ ನನಗೆ ವಿಡಿಯೋದಲ್ಲೆಲ್ಲ ಏನು ಬೇಡ ಅಂತ ಹೇಳಿದ್ರು. ವಿಡಿಯೋ ಮಾಡ್ಕೊಂಡಿದ್ದೆ ಅವ್ರ ಜೊತೆ ಕೂಡ, ವಿಡಿಯೋ ಎಲ್ಲ ಬೇಡ ಸಿಸ್ಟರ್ ಅಂತ ಅಂದರು. ಸೊ ಹಂಗಾಗಿ ಅವ್ರನ್ನ ನಾನು ವಿಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ. ಬೇಕಾದ್ರೆ ಅವ್ರ ಹೆಸ್ರು ಹೇಳ್ತೀನಿ, ಅರ್ಪಿತಾ ಅಂತ ಬಂದಿದ್ದರು. ತುಂಬ ಖುಷಿ ಆಯಿತು ನಿಜವಾಗ್ಲೂ, ಸಿಕ್ಕಾಬಿಟ್ಟೆ ಎಷ್ಟು ಇಷ್ಟಪಡ್ತಾರಲ್ವ ಜನ ನಮ್ಮನ್ನ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಆಮೇಲೆ ನಿನ್ನೆ ಒಬ್ಬರು ಕಾಲ್ ಮಾಡಿದರು, ಚೈತ್ರ ಅಂದ್ಬಿಟ್ಟು. ಅವರು ಅಷ್ಟೇ ಫೋನಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಅಕ್ಕ ನಿಮ್ಮ ವ್ಲಾಗ್ಗೆ ವೆಯ್ಟ್ ಮಾಡ್ತಿದ್ದೀವಿ ಅಕ್ಕ, ಪ್ಲೀಸ್ ನಾಮಕರಣದ ವ್ಲಾಗ್ ಹಾಕಿ ಪ್ಲೀಸ್ ಪ್ಲೀಸ್ ಅಂತೆಲ್ಲ ಕೇಳ್ಕೊತಾ ಇದ್ರು. ಎಷ್ಟು ಸಪೋರ್ಟ್ ಮಾಡ್ತಾರೆ, ಎಷ್ಟು ಇಷ್ಟಪಡ್ತಾರೆ ನಮ್ಮನ್ನು ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಸದಾ ಚಿರಋಣಿಯಾಗಿರ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ಇವಾಗ ಈ ವ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ. ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ, ತುಂಬ ಲಾಂಗ್ ಆಗಿಬಿಡುತ್ತೆ, ಅಂದರೆ ಅದಕ್ಕೋಸ್ಕರ ಎಂಡ್ ಮಾಡಿಬಿಡ್ತೀನಿ. ಮಧ್ಯಾಹ್ನ ಆದಮೇಲೆ ಸ್ವಲ್ಪ, ಅಂದರೆ 3 ಗಂಟೆ ಮೇಲೆ ಸ್ವಲ್ಪ ತಂಪತ್ತಾಗುತ್ತಲ್ವ, ಆವಾಗ ಸ್ವಲ್ಪ ಆಚೆ ಹೋಗಬೇಕಿದೆ. ಹಸ್ಬೆಂಡ್ ಹೋಗೋಣ ಅಂತ ಹೇಳಿದ್ದಾರೆ. ಹೋದರೆ ಸಾಧ್ಯ ಆದರೆ ಎಲ್ಲಿಗೆ ಹೋಗ್ತೀವಿ ಏನೋ ವೀಡಿಯೋ ಮಾಡ್ಕೋಬೋದು ಅನ್ಸರಿ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ, ಓಕೆನಾ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.